ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಮಧ್ಯಪ್ರದೇಶ್, ಬಿ ರಾಜಸ್ಥಾನ್, ಸಿ ಗುಜರಾತ್, ಡಿ ಮಹಾರಾಷ್ಟ್ರ. ಉತ್ತರ ಡಿ ಮಹಾರಾಷ್ಟ್ರ. ಎರಡನೇ ಪ್ರಶ್ನೆ, ಯಾವ ಮರವು ಒಂದೇ ಒಂದು ಎಲೆಯನ್ನು ಹೊಂದಿರುವುದಿಲ್ಲ? ಎ ಮಾವು, ಬಿ ಕಳ್ಳಿ, ಸಿ ಸೇಬು, ಡಿ ಗೋಡಂಬಿ. ಉತ್ತರ ಬಿ ಕಳ್ಳಿ ಮರ. ಮೂರನೇ ಪ್ರಶ್ನೆ, ಯಾವ ಮಾಂಸವನ್ನು ತಿನ್ನುವುದರಿಂದ ಜನರ ಬುದ್ಧಿವಂತಿಕೆ ಕಡಿಮೆಯಾಗುತ್ತದೆ? ಎ ಗೋಮಾಂಸ, ಬಿ ಹಂದಿ ಮಾಂಸ, ಸಿ ಕೋಳಿ ಮಾಂಸ, ಡಿ ಮೀನು ಮಾಂಸ. ಉತ್ತರ ಬಿ ಹಂದಿ ಮಾಂಸ. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಕಿವಿಗೆ ಸಂಬಂಧಿಸಿದ ಆಂತರಿಕ ಅಂಗ ಯಾವುದು? ಎ ಮೂತ್ರಪಿಂಡಗಳು, ಬಿ ಹೃದಯ, ಸಿ ಯಕೃತ್, ಡಿ ಶ್ವಾಸಕೋಶ. ಉತ್ತರ ಎ ಮೂತ್ರಪಿಂಡಗಳು. ಐದನೇ ಪ್ರಶ್ನೆ, ಹಾವಿನ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ 200 ಹಲ್ಲುಗಳು, ಬಿ 300 ಹಲ್ಲುಗಳು, ಸಿ 400 ಹಲ್ಲುಗಳು, ಡಿ 500 ಹಲ್ಲುಗಳು. ಉತ್ತರ ಎ 200 ಹಲ್ಲುಗಳು. ಆರನೇ ಪ್ರಶ್ನೆ, ಯಾವ ಆಹಾರವು ಎಲ್ಲ 13 ಜೀವಸತ್ವಗಳನ್ನು ಹೊಂದಿದೆ? ಎ ಮೊಟ್ಟೆ, ಬಿ ಚಿಕನ್, ಸಿ ಸಮೋಸ, ಡಿ ವೆಜ್ ಪಪ್. ಉತ್ತರ ಎ ಮೊಟ್ಟೆ. ಏಳನೇ ಪ್ರಶ್ನೆ, ಮಹಿಳೆಯರಿಗೆ ಅಕಾಲಿಕ ಬಿಳಿ ಕೂದಲು ಬೇಗ ಆಗಲು ಕಾರಣವೇನು? ಎ ಮೊಟ್ಟೆಯಿಂದ, ಬಿ ಮಾಂಸ, ಸಿ ಹಣ್ಣುಗಳಿಂದ, ಡಿ ಕೂಲ್ ಡ್ರಿಂಕ್ಸ್ಗಳಿಂದ. ಉತ್ತರ ಡಿ ಕೂಲ್ ಡ್ರಿಂಕ್ಸ್ಗಳಿಂದ. ಎಂಟನೇ ಪ್ರಶ್ನೆ, ಜೇಡಗಳಿಗೆ ಎಷ್ಟು ಕಾಲುಗಳಿವೆ? ಎ 3, ಬಿ 6, ಸಿ 8, ಡಿ 9. ಉತ್ತರ ಬಿ 6. ಒಂಬತ್ತನೇ ಪ್ರಶ್ನೆ, ಯಾವ ದೇಶದ ಜನರು ಹಾವಿನ ವಿಷವನ್ನು ಕುಡಿಯುತ್ತಾರೆ? ಎ ಅಮೆರಿಕ, ಬಿ ವಿಯೆಟ್ನಾಂ, ಸಿ ರಷ್ಯಾ, ಡಿ ಫ್ರಾನ್ಸ್. ಉತ್ತರ ಬಿ ವಿಯೆಟ್ನಾಂ. ಹತ್ತನೇ ಪ್ರಶ್ನೆ, ಚಿನ್ನದ ಗಾಡಿಗಳು ಯಾವ ದೇಶದಲ್ಲಿ ಓಡುತ್ತವೆ? ಎ ಅಮೆರಿಕ, ಬಿ ಆಸ್ಟ್ರೇಲಿಯಾ, ಸಿ ಸೌದಿ ಅರೇಬಿಯಾ, ಡಿ ಕುವೆತ್. ಉತ್ತರ ಸಿ ಸೌದಿ ಅರೇಬಿಯಾ. 11ನೇ ಪ್ರಶ್ನೆ, ಮರಣದಂಡನೆಯನ್ನು ಯಾವ ಸಮಯದಲ್ಲಿ ನೀಡಲಾಗುತ್ತದೆ? ಎ ಬೆಳಿಗ್ಗೆ 5, ಬಿ ಬೆಳಗಿನ ಜಾವ 3 ಗಂಟೆ, ಸಿ ಸೂರ್ಯ ಉದಯಕ್ಕೂ ಮುನ್ನ, ಡಿ ಸಂಜೆ 4. ಉತ್ತರ ಸಿ ಸೂರ್ಯೋದಯಕ್ಕೆ ಮುನ್ನ. 12ನೇ ಪ್ರಶ್ನೆ, ಯಾವ ಪ್ರಾಣಿ ತನ್ನ ನಾಲಿಗೆಯಿಂದ ಕಿವಿಯನ್ನು ಸ್ವಚ್ಛಗೊಳಿಸುತ್ತದೆ? ಎ ಒಂಟೆ, ಬಿ ಆನೆ, ಸಿ ಕಾಂಗರೂ, ಡಿ ಜಿರಾಫೆ. ಉತ್ತರ ಡಿ ಜಿರಾಫೆ. 13ನೇ ಪ್ರಶ್ನೆ, ಯಾವ ದೇಶದಲ್ಲಿ ಜನರು ಮರಗಳ ಮೇಲೆ ವಾಸಿಸುತ್ತಾರೆ? ಎ ಭಾರತ, ಬಿ ಜಪಾನ್, ಸಿ ಚೀನಾ, ಡಿ ಇಂಡೋನೇಷಿಯಾ. ಉತ್ತರ ಡಿ ಇಂಡೋನೇಷಿಯಾ.
14ನೇ ಪ್ರಶ್ನೆ, ಯಾವ ಕಾಯಿಲೆ ಇರುವವರು ಜಾಸ್ತಿ ಅರಿಶಿಣವನ್ನು ಉಪಯೋಗಿಸಿದರೆ ಅಪಾಯವಿದೆ? ಎ ಥೈರಾಯ್ಡ್, ಬಿ ಹೃದಯಘಾತ, ಸಿ ಬಿಪಿ, ಡಿ ಮಧುಮೇಹ. ಉತ್ತರ ಡಿ ಮಧುಮೇಹ. 15ನೇ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಹಲ್ಲು ಶುದ್ಧವಾಗುತ್ತದೆ? ಎ ಹಾಗಲಕಾಯಿ, ಬಿ ಆಲೂಗಡ್ಡೆ, ಸಿ ಸೋಯಾಬೀನ್, ಡಿ ಕ್ಯಾರೆಟ್. ಉತ್ತರ ಡಿ ಕ್ಯಾರೆಟ್. 16ನೇ ಪ್ರಶ್ನೆ, ಯಾವ ಜೀವಿ ತನ್ನ ಉಸಿರನ್ನು 6 ದಿನಗಳವರೆಗೆ ಹಿಡಿದಿಟ್ಟುಕೊಳ್ಳಬಲ್ಲದು? ಎ ಚೇಳು, ಬಿ ನಾಯಿ, ಸಿ ಹಾವು, ಡಿ ಬೆಕ್ಕು. ಉತ್ತರ ಎ ಚೇಳು. 17ನೇ ಪ್ರಶ್ನೆ, ಯಾವ ಜೀವಿ ತಿನ್ನದೆ ಮತ್ತು ಕುಡಿಯದೆ ಬದುಕಬಲ್ಲದು? ಎ ಬೆಕ್ಕು, ಬಿ ಲೀಚ್, ಸಿ ಚೇಳು, ಡಿ ಫೈರ್ ಫ್ಲೈ. ಉತ್ತರ ಡಿ ಫ್ಲೈಯರ್ ಫ್ಲೈ. 18ನೇ ಪ್ರಶ್ನೆ, ಯಾವ ದೇಶವನ್ನು ಹಾವುಗಳ ದೇಶ ಎಂದು ಕರೆಯಲಾಗುತ್ತದೆ? ಎ ಬ್ರೆಜಿಲ್, ಬಿ ಕೆನಡಾ, ಸಿ ಭಾರತ, ಡಿ ಫಿನ್ಲ್ಯಾಂಡ್. ಉತ್ತರ ಎ ಬ್ರೆಜಿಲ್. 19ನೇ ಪ್ರಶ್ನೆ, ಯಾವ ದೇಶವು ಟೊಮೆಟೊವನ್ನು ಹೆಚ್ಚು ಉತ್ಪಾದಿಸುತ್ತದೆ? ಎ ನಾರ್ವೆ, ಬಿ ಭಾರತ, ಸಿ ಚೀನಾ, ಡಿ ಪಾಕಿಸ್ತಾನ್. ಉತ್ತರ ಸಿ ಚೀನಾ. 20ನೇ ಪ್ರಶ್ನೆ, ದೆಹಲಿಯ ಕೆಂಪು ಕೋಟೆಯಲ್ಲಿ ಎಷ್ಟು ಕೊಠಡಿಗಳಿವೆ? ಎ 3 ಕೊಠಡಿಗಳು, ಬಿ 8 ಕೊಠಡಿಗಳು, ಸಿ 2 ಕೊಠಡಿಗಳು, ಡಿ 6 ಕೊಠಡಿಗಳು. ಉತ್ತರ ಡಿ 6 ಕೊಠಡಿಗಳು. 21ನೇ ಪ್ರಶ್ನೆ, ಕಬಡ್ಡಿಯನ್ನು ಯಾವ ದೇಶ ಕಂಡುಹಿಡಿಯಲಾಯಿತು? ಎ ಜಪಾನ್, ಬಿ ಭಾರತ, ಸಿ ಚೀನಾ, ಡಿ ರಷ್ಯಾ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 22ನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ? ಎ ಪಂಜಾಬ್ನಲ್ಲಿ, ಬಿ ಮಹಾರಾಷ್ಟ್ರದಲ್ಲಿ, ಸಿ ಉತ್ತರ ಪ್ರದೇಶದಲ್ಲಿ, ಡಿ ರಾಜಸ್ಥಾನದಲ್ಲಿ. ಉತ್ತರ ಬಿ ಮಹಾರಾಷ್ಟ್ರದಲ್ಲಿ. 23ನೇ ಪ್ರಶ್ನೆ, ರಾಗಿ ಮುದ್ದೆ ತಿನ್ನುವುದರಿಂದ ದೇಹದಲ್ಲಿ ಯಾವ ಶಕ್ತಿ ಹೆಚ್ಚುತ್ತದೆ? ಎ ಮೂಳೆಗಳ ಶಕ್ತಿ, ಬಿ ಮೆದುಳಿನ ಶಕ್ತಿ, ಸಿ ಲೈಂಗಿಕ ಶಕ್ತಿ, ಡಿ ನರಗಳ ಶಕ್ತಿ. ಉತ್ತರ ಮೇಲಿನ ಎಲ್ಲವೂ. ರಾಗಿ ಮುದ್ದೆಯು ಕ್ಯಾಲ್ಸಿಯಂ, ಕಬ್ಬಿಣಾಂಶ ಮತ್ತು ಪ್ರೋಟೀನ್ಗಳ ಖಜಾನೆಯಾಗಿದ್ದು ಮೂಳೆಗಳನ್ನು ಬಲಪಡಿಸುವುದಲ್ಲದೆ ಇಡೀ ನರಮಂಡಲದ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಇದು ನಿಮ್ಮ ದೇಹಕ್ಕೆ ಅತಿ ಹೆಚ್ಚಿನ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ನೀಡುವ ಮೂಲಕ ಸರ್ವತೋಮುಖ ಆರೋಗ್ಯಕ್ಕೆ ರಾಗಿ ಮುದ್ದೆ ಸಹಕಾರಿಯಾಗಿದೆ. 24ನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ? ಎ ಪಪ್ಪಾಯಿ ಹಣ್ಣು, ಬಿ ನೆಲ್ಲಿಕಾಯಿ, ಸಿ ಮಾವಿನ ಹಣ್ಣು, ಡಿ ಪೇರಳೆ ಹಣ್ಣು. ಉತ್ತರ ಬಿ ನೆಲ್ಲಿಕಾಯಿ. 25ನೇ ಪ್ರಶ್ನೆ, ಹೃದಯ ರೋಗ ಅಥವಾ ಹೃದಯಘಾತ ಮುಖ್ಯವಾಗಿ ಯಾವುದರಿಂದ ಬರುತ್ತದೆ? ಎ ಕೊಲೆಸ್ಟ್ರಾಲ್, ಬಿ ಸಕ್ಕರೆಯಿಂದ, ಸಿ ಮಾಂಸ ಆಹಾರದಿಂದ, ಡಿ ಆಸಿಡಿಟಿಯಿಂದ.
ಉತ್ತರ ಎ ಕೊಲೆಸ್ಟ್ರಾಲ್. 26ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರೈಲ್ವೆ ಚಾಲಕಿ ಯಾರು? ಎ ಸೃಷ್ಟಿ ದೇಶ್ಮುಖ್, ಬಿ ರೇಖಾ ಶರ್ಮಾ, ಸಿ ಸುರೇಖಾ ಯಾದವ್, ಡಿ ಕಲ್ಪನಾ ಚಾವ್ಲಾ. ಉತ್ತರ ಸಿ ಸುರೇಖಾ ಯಾದವ್. 27ನೇ ಪ್ರಶ್ನೆ, ಓಡಾಡುವಾಗ ಉಸಿರಾಡದ ಜೀವಿ ಯಾವುದು? ಎ ಹಲ್ಲಿ, ಬಿ ಇರುವೆ, ಸಿ ಅಳಿಲು, ಡಿ ಇಲಿ. ಉತ್ತರ ಎ ಹಲ್ಲಿ. 28ನೇ ಪ್ರಶ್ನೆ, ಹೆಚ್ಚು ಖಾರದ ಆಹಾರವನ್ನು ಸೇವಿಸುವುದರಿಂದ ಯಾವ ಕಾಯಿಲೆ ಉಂಟಾಗುತ್ತದೆ? ಎ ಎದೆಯುರಿ, ಬಿ ಗ್ಯಾಸ್ಟ್ರಿಕ್, ಸಿ ಅಜೀರ್ಣ, ಡಿ ಹುಣ್ಣು. ಉತ್ತರ ಮೇಲಿನ ಎಲ್ಲವೂ. 29ನೇ ಪ್ರಶ್ನೆ, ಯಾವ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ 1 ರೂಪಾಯಿಗೆ ಲಭ್ಯವಿದೆ? ಎ ಅಮೆರಿಕಾ, ಬಿ ವೆನೆಜುವೆಲಾ, ಸಿ ಜಪಾನ್, ಡಿ ಕ್ಯೂಬಾ. ಉತ್ತರ ಬಿ ವೆನೆಜುವೆಲಾ. 30ನೇ ಪ್ರಶ್ನೆ, ಗಾಯತ್ರಿ ಮಂತ್ರವನ್ನು ಯಾವ ವೇದದಿಂದ ತೆಗೆದುಕೊಳ್ಳಲಾಗಿದೆ? ಎ ಋಗ್ವೇದ, ಬಿ ಸಾಮವೇದ, ಸಿ ಯಜುರ್ವೇದ, ಡಿ ಅಥರ್ವವೇದ. ಉತ್ತರ ಎ ಋಗ್ವೇದ.